ಇತ್ತೀಚೆಗಂತೂ ಈ 3D ಇಂಪ್ರೆಷನ್ ಅಂತೂ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿದೆ. ಅದು ನೋಡಿ ನನಗಂತೂ ಸಖತ್ ಇಂಪ್ರೆಸ್ ಆಗೋಯ್ತು. ಚಿಕ್ಕ ಮಕ್ಳದ್ದು ಪುಟಾಣಿ ಕೈ ಕಾಲು ಅದೆಲ್ಲ ಇಂಪ್ರೆಷನ್ದು ತುಂಬಾ ಕ್ಯೂಟಾಗಿತ್ತು. ಸೊ ನಮ್ಮ ಪಾಪುಗೂ ಒಂದು ಮಾಡಿಸೋಣ, ಲೈಫ್ ಟೈಮ್ ಮೆಮೊರಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ತುಂಬಾ ರಿಸರ್ಚ್ ಮಾಡಿ ಫೈನಲಿ ಇವ್ರದ್ದು ವರ್ಕೆಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನು ಫೀಲ್ ಇಂಪ್ರೆಷನ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಸೊ ಅವ್ರ ಕಡೆಯಿಂದ ಮಾಡಿಸ್ದೆ. ಅವ್ರ ಪೇಜ್ನ ಬೇಕಾದರೆ ಟ್ಯಾಗ್ ಮಾಡಿರ್ತೀನಿ, ನೀವು ಕೂಡ ಚೆಕ್ ಮಾಡಿ ನೋಡ್ಬೋದು. ಸೊ ನೀವೇನೆಲ್ಲೂ ಹೋಗ್ಬೇಕನ್ನೋ ಅವಶ್ಯಕತೆನೇ ಇಲ್ಲ, ಅವರೇ ನಿಮ್ಮ ಮನೆಗೆ ಬಂದು ಮಾಡಿಕೊಡ್ತಾರೆ. ಹಾಗೆ ಬೇಬಿನೂ ಅಷ್ಟೇ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ಮೇಯ್ನ್ ನನಗೆ ಇವ್ರದ್ರಲ್ಲಿ ಇಷ್ಟ ಆಗಿದೆ ಏನಪ್ಪ ಅಂತ ಹೇಳಿದ್ರೆ ಫಿನಿಶಿಂಗು. ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಫಿನಿಶಿಂಗ್ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ, A1 ಆಗಿದೆ. ಬೇಬಿದು ಫೋಟೋ ಕೊಟ್ಟರೆ ಆ ಫೋಟೋ ಹಾಕ್ಬಿಟ್ಟು ಮತ್ತು ಬೇಬಿದು ಲೈಕ್ ಹುಟ್ಟಿದಾಗ ವೆಯ್ಟ್ ಎಷ್ಟಿತ್ತು, ಹೈಟ್ ಎಷ್ಟಿತ್ತು ಮತ್ತು ಬ್ಲಡ್ ಗ್ರೂಪು ಆ ಥರ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಹಾಕ್ಬಿಟ್ಟು ಈ ಥರ ಫ್ರೇಮ್ನ ರೆಡಿ ಮಾಡಿಕೊಡ್ತಾರೆ. ಇದಲ್ಲದೆ ಅವ್ರ ಹತ್ರ ಇನ್ನೂ ತುಂಬ ಡಿಸೈನ್ಸ್ ಇದೆ. ನೀವು ಅವ್ರ ಪೇಜ್ನ ಚೆಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ಒಂದು ಐಡಿಯಾ ಸಿಗುತ್ತೆ. ಸೊ ನೀವು ಕೂಡ ನಿಮ್ಮ ಮಕ್ಕಳಿಗೆ ಈ ಥರ ಮಾಡಿಸಿ. ಇಲ್ಲ ಅಂತ ಹೇಳಿದ್ರೆ ದೊಡ್ಡವರಾದ್ಮೇಲೆ ಪಕ್ಕ ಜಗಳಾಡ್ತಾರೆ, ಯಾಕೆ ಮಾಡಿಸಿಲ್ಲ ಅಂತ ಹೇಳ್ಬಿಟ್ಟು.